ಫಸ್ಟ್ ಬೇಬಿ ಆದಾಗ್ಲೂ ಹೊಟ್ಟೆ ಇಷ್ಟೇ ಇತ್ತಾ ಅಥವಾ ಇದು ಸೆಕೆಂಡ್ ಬೇಬಿ ಆದ್ಮೇಲೆ ಇಷ್ಟು ಹೊಟ್ಟೆ ಬಂದಿರೋದಾ? ಇಲ್ಲ ಇಲ್ಲ ಮ್ಯಾಮ್, ಫಸ್ಟ್ ಇದ್ದಾಗಿಂದಾನು ಇಷ್ಟೇ ಇತ್ತು. ಹ್ಮ್ ಹ್ಮ್ ಹ್ಮ್. ಆಕ್ಚುಲಿ ಇವನ್ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ನನಗೆ. ಅದೇ ಸುಮಾರು ಒಂದು 9-10 ಇಯರ್ಸ್ ಇಂದ ಕ್ಯಾರಿ ಮಾಡ್ಕೊ ಬಂದಿರೋ ಸ್ಟಮಕ್. ಹೌದೌದು, ಅದನ್ನ ಈಗ 3 to 4 months ಅಲ್ಲಿ ಕಡಿಮೆ ಮಾಡಿದ್ದು. ಸ್ಟ್ರಿಕ್ಟ್ ಅದು ಆಗಿ ಅದು ನಿಮ್ ಕಡಿಮೆ ಅಚೀವ್. ಮಾಡಿದ್ದು. ಮೊದ್ಲೆಲ್ಲ ಜಾಸ್ತಿ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗ್ತಾ ಇತ್ತು. ಸೊ ಈಗ ಸ್ವಲ್ಪ ಆರಾಮಾಗಿ ವರ್ಕ್ ಮಾಡ್ಕೋತೀನಿ. ಅವ್ರದ್ದು ಹೌದು. ಎಕ್ಸಸೈಸ್ ಕಡಿಮೆ, ಡಯಟ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿ ಇಷ್ಟು ಚೆನ್ನಾಗಿ ರೆಡ್ಯೂಸ್ ಆಗಿದ್ದಾರೆ. ಇನ್ನ ಎಕ್ಸಸೈಸ್ ಅಲ್ಲಿ ಮಾಡಿದ್ರೆ ಅವ್ರದ್ದು ಇಷ್ಟೊತ್ತಿಗೆ ಫ್ಲಾಟ್ ಸ್ಟಮಕ್ ಆಗಿರೋದು, ಎಕ್ಸಸೈಸ್ ಹೌದು, ಜೊತೆಲಿ ಮಾಡಿದಿದ್ರೆ. ಆಕ್ಚುಲಿ ಡಯಾಸ್ಟಿಕ್ ರೆಕ್ಟಿನ ಹೇಳಿದ್ರು ಮ್ಯಾಮ್. ಮೇಲೆ ಎಲ್ಲೋ ಕಬ್ಬಿನಾಂಶ ಎಲ್ಲ ಫುಲ್ ರೆಡ್ಯೂಸ್ ಆಗಿದೆ. ಅದೊಂದು ಮಾಡ್ಬೇಕು ಸರ್. ಎಕ್ಸಸೈಸ್ ಇಂಪಾರ್ಟೆಂಟ್ ಅದಕ್ಕೆ. ಹೌದೌದು. ಅವರು ಡಯಟ್ ಅಲ್ಲಿ ಮಾತ್ರ ಪಕ್ಕಾ ಗ್ರಾಮ್ಸ್ ಇಷ್ಟು ತಿನ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಅಷ್ಟೇ ಅಷ್ಟೇ ತಿನ್ನೋದು. ಗ್ರಾಮ್ ಕೂಡ ಎಕ್ಸ್ಟ್ರಾ ತಗೊಳ್ತಾ ಇರ್ಲಿಲ್ಲ ಮ್ಯಾಮ್. ಗ್ರಾಮ್ಸ್ ಇದಾರೆ ನಿಮ್ಗೆ. ಎಲ್ಲರೂ ಏನ್ ಇಷ್ಟು ಸಣ್ಣ ಇಷ್ಟು ಬೇಗ ಆಗಿದ್ಯಾ, ಅವ್ರಿಗೆ ಗೊತ್ತಿಲ್ಲ ನಾನು ಆಕ್ಚುಲಿ ಡಯಟ್ ಮಾಡಿದೆ ಅಂತ. ಆಮೇಲೆ ಇತ್ತೀಚೆಗೆ ಹೇಳ್ದೆ ಎಲ್ಲರಿಗೂ ಡಯಟ್ ಮಾಡಿದ್ದಕ್ಕೆ ಸಣ್ಣ ಅದೇ ಅಂತ. ತುಂಬಾ ಬಾಣಂತನದಲ್ಲೇ ಅಲ್ವಾ ತುಂಬಾ ಜನ ಹುಡುಗಿಯರ್ ಬಾಡಿ ಹಾಳು ಹೌದೌದು ಮಾಡ್ಕೊಂಡು. ಸರ್. ನೀವು ಹೌದು. ಅವಾಗ್ಲೇ ಆಕ್ಷನ್ ತಗೊಂಡಿದೀರಾ, ಅದಕ್ಕೋಸ್ಕರ ಎಲ್ಲ. ಎಲ್ಲರೂ ಅದೇ ಹೇಳ್ತಿದ್ರು, ಈಗ ಸಣ್ಣ ಆದ್ರೆ ಆಮೇಲೆ ಮತ್ತೆ ಸಣ್ಣ ಆಗಲ್ಲ ಆಗಲ್ಲ ಅಂತ. ಆ, ಸೊ ಅದಕ್ಕೋಸ್ಕರ ಮಾಡ್ಲೇಬೇಕು ಅಂತ ಮಾಡಿದ್ದು. ಹೌದು, ಬಾಣಂತನ ಟೈಮಲ್ಲಿ ವೆಯ್ಟ್ ಕಡಿಮೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹುಡುಗಿಯರಿಗೆ. ಬಟ್ ಅದು ಹೌದು. ಯಾರು ಹೇಳ್ಕೊಡಲ್ಲ. ಏನ್ ಹಾ, ಮಾಡ್ತೀರಾ? ಮನೆ ಚೆನ್ನಾಗಿ ತಿನ್ಸ್ತಾರೆ. ಹೌದೌದು. ಇನ್ನ ಹಾಳು ಮಾಡ್ತಾರೆ ಬಿಟ್ರೆ ಯಾರು ಹೆಂಗೆ ಮತ್ತೆ ಇದಾಗದು ಅಂತ ಹೇಳ್ಕೊಡಲ್ಲ ಅಷ್ಟೇ. ಹೌದು ಸರ್, ಸೇಮ್ ಇಲ್ಲೂ ಹಾಗೇನೆ. ಹಾ. ಬಟ್ ಅದು ಆಗಿನಿಂದ ಬಂದಿರೋದಲ್ವಾ, ಏನ್ ಮಾಡೋದಿಕ್ಕಾಗಲ್ಲ. ಸೊ ನಾವೀಗ ಅಪ್ಡೇಟ್ ಆಗ್ಬೇಕಷ್ಟೇ. ಮನ್ಸ್ ಅವ್ರ ಮಾಡ್ಬೇಕು. ಎಷ್ಟು ಮಗುಗೆ ತಿಂಗಳು? 5 months ಇರ್ಬೇಕಾದ್ರೆ ಜಾಯ್ನ್ ಆಗಿದ್ರು. ಹೌದು. ಓಕೆ ಓಕೆ, 2 C-section ಆಯ್ತಾ? ಹೌದೌದು. ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದೀರಿ ಇವಾಗ ಮನೇಲಿ? ಮಾಡ್ತೀನಿ. ಸ್ವಲ್ಪ ಕಡಿಮೆನೆ ಬಟ್ ಮಾಡ್ತೀನಿ. ಫುಡ್ ಇವಾಗ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗೆಲ್ಲ ಎಷ್ಟು ವೆಯ್ಟ್ ಇದ್ರಿ? 59. ಇವಾಗ? ಇವಾಗ 49. ಹೌದಾ? ಅಂದ್ರೆ ನೀವು ಕನ್ಸೀವ್ ಆಗ ಮುಂಚೆ ಎಷ್ಟಿದ್ರಿ ವೆಯ್ಟ್? ಆಕ್ಚುಲಿ ಅವಾಗ 64 or 65 ಇದ್ದೆ ಸರ್. ಅಂದ್ರೆ ಇನ್ನ ಜಾಸ್ತಿ ಇದ್ರಾ? ಇನ್ನ ಜಾಸ್ತಿ ಇದ್ದೆ. ಆಕ್ಚುಲಿ ನಾನು 5 to 6 years ಇಂದ ನಿಮ್ ವಿಡಿಯೋಸ್ ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಸಣ್ಣ ಆಗ್ಬೇಕು ಅನ್ನಿಸ್ತಾ ಇತ್ತು. ಸೊ ಆಮೇಲೆ ನಿಮ್ದು ವಿಡಿಯೋಸ್ ನೋಡ್ತಿದ್ನಲ್ಲ, ಸೊ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಣ ಅಂತ ಕಾಂಟ್ಯಾಕ್ಟ್ ಮಾಡಿದೆ. ಮೈಂಟೈನ್ ಮಾಡ್ಕೊಂಡಿದೀನಿ. ಬೇರೆ ಊಟನೂ ತಿಂತೀನಿ, ಬಟ್ ಇಲ್ಲಿ ಏನು ವೆಯ್ಟ್ ಗೈನ್ ಆಗದೆ ಇರೋ ತರ ನೋಡ್ಕೊಳ್ತಾ ಇದೀನಿ ಅಷ್ಟೇ. ಹೌದಾ? ಅಂದ್ರೆ ಇವಾಗ ಫಸ್ಟ್ ಕಡಿಮೆ ಅಂತ ಫಸ್ಟ್ 3 ತಿಂಗಳಲ್ಲಿ ಆಗಿದ್ರಿ ಅನ್ಸುತ್ತಲ್ಲ. ಹೌದೌದು. ಆಮೇಲೆ ಮೇಂಟೈನ್ ಮಾಡ್ತಾ ಇದ್ದೀರಾ. ಹಾ, ಅಟ್ಲೀಸ್ಟ್ ಮಿನಿಮಮ್ ಒಂದ್ ವಾರಕ್ಕೆ 3 ದಿನ ಆದ್ರೂ ಮಾಡ್ಬೇಕು ಮಿನಿಮಮ್. ಮಾಡ್ಬೇಕು ಎಕ್ಸರ್ಸೈಸ್. ಹೌದು. ಮಿನಿಮಮ್ ಏನು ಇಲ್ಲ ಅಂದ್ರೆ ಅಷ್ಟಾದ್ರು ಆಯ್ತಾ, ಮೇಂಟೆನೆನ್ಸ್ಗೆ. ಓಕೆ. ಮಕ್ಕಳನ್ನ ಹೇಳಿ, ಇಟ್ಕೊಂಡು. ಫೀಡಿಂಗ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಫೀಡಿಂಗ್ ಎಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ? ಇಲ್ಲ ಇಲ್ಲ, ಫೀಡಿಂಗ್ ಎಲ್ಲ ಏನ್ ಪ್ರಾಬ್ಲಮ್ ಆಗಿಲ್ಲ ನನಗೆ. ಆ ಮಗುನ ನೋಡ್ಕೊಂಡು ಮನೇಲಿ ಮೇಂಟೈನ್ ಮಾಡೋದೇ ಕಷ್ಟ ಆಗಿತ್ತು. ಹ್ಮ್. ಸೊ ಅದು ಮ್ಯಾಮ್ ಅಂತೂ ವೀಕ್ಲಿ ಮೆಸೇಜ್ ಮಾಡ್ತಾ ಇದ್ದೆ ನಾನು ಜಾಸ್ತಿ. ಹ್ಮ್. ಅವ್ರಿಗೆ ಸ್ವಲ್ಪ ಒಂದ್ಸತಿ ಕಾಲ್ ಮಾಡಿದಾಗೂ ನಾನು ರೆಸ್ಪಾನ್ಸ್ ಸರಿಯಾಗಿ ಮಾಡೇ ಇಲ್ಲ. ಓಕೆ ತುಂಬಾ ಶ್ರದ್ಧೆಯಿಂದ ಹೇಳ್ಕೊಟ್ಟಿದ್ದಾರೆ. ಓಕೆ. ಇಲ್ಲ, ನೀವು ಮಾಡಿದ್ದೀರಾ ಬಿಡಿ. ಮಾಡಿದಾರೆ ಹೌದೌದು. ಹಾರ್ಡ್ ವರ್ಕ್ ಮಾಡಿದಾರೆ. ಫುಡ್ ವೈಸ್ ಅವ್ರದ್ದು ಏನು ಕಂಪ್ಲೇಂಟ್ಸ್ ಇಲ್ಲ, ತುಂಬಾ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ ಮುಂದೆ ಇದು ಈ ತರ ಫೋಕಸ್ ಮಾಡಿ, ಅಂದ್ರೆ ಒಳ್ಳೆ ಕ್ವಾಲಿಟಿ ಆಹಾರ ತಿನ್ನಿ, ಎಕ್ಸರ್ಸೈಸ್ ಮಾಡಿ. ವೆಯ್ಟ್ ಕಡಿಮೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಹೊಟ್ಟೆ ಸುತ್ತಳತೆ ಕಡಿಮೆ ಆಗ್ಬೇಕು ಅಷ್ಟೇ. ಹೊಟ್ಟೆ ಸುತ್ತಳತೆ ಕಡಿಮೆ ಆಗ್ಬೇಕು, ವೆಯ್ಟ್ ಅಲ್ಲೇ 1 kg ಹಿಂದೆ ಮುಂದೆ ಇದ್ರೆ ಪರವಾಗಿಲ್ಲ. ಸೊ ಜಸ್ಟ್ ಸ್ಟ್ರಾಂಗ್ ಆಗೋದ್ರ ಕಡೆ ಫೋಕಸ್ ಮಾಡಿ. ಆ ತರ ಮಾಡ್ಕೊಂಡು ಹೋದ್ರೆ ಇನ್ನ ಹೆಂಗ ಕಾಣ್ತೀರಾ ಅಂದ್ರೆ. ಪವಿತ್ರ ಮ್ಯಾಮ್ ಅಂತೂ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಹೇಗೆ ಬಟ್ ಮುಂಚೆಗಿಂತ 90% ಎಷ್ಟೋ ಫ್ಲೆಕ್ಸಿಬಲ್ ಆಗಿ ಅನ್ಸುತ್ತೆ ನನಗೆ. ಸೂಪರ್, ಸ್ಟಾಮಿನಾ ಜಾಸ್ತಿ ಆಗಿದೆ. ಹೌದು. ಎಕ್ಸರ್ಸೈಸ್ ಮಾಡ್ತಾ ಇದೀರಾ ಮನೇಲೆ? ಎಷ್ಟು ಹೊತ್ತು ಮಾಡ್ತೀರಾ? ಆಕ್ಚುಲಿ ಈವ್ನಿಂಗ್ ಟೈಮ್ ಅಲ್ಲೇ ನಾನು ಫ್ರೀ ಆಗಿರ್ತೀನಿ ಸರ್. ಮಾರ್ನಿಂಗ್ ಅಂತ ಈವ್ನಿಂಗ್ ಅಲ್ಲೇ ಮಾಡೋದು. ಓಕೆ. ಮಗು ಮಲ್ಕೊಂಡಿರೋ ಟೈಮಲ್ಲಿ ಮಾಡ್ತೀನಿ ನಾನು. So much ನಿಮ್ನ help. ಯಾವಾಗ್ಲೂ ಲೈವ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮನ್ನ ನೋಡಿ ಖುಷಿ ಆಯ್ತು. ಯಾವಾಗ್ಲೂ ಇಂಟರ್ವ್ಯೂಸ್ ಅಲ್ಲಿ ನೋಡ್ತಿದ್ದೆ. ಹ್ಮ್. ಆಕ್ಚುಲಿ ಇವಾಗ ಪವಿತ್ರ ಮ್ಯಾಮ್ ಫಸ್ಟ್ ಟೈಮ್ ನಾನು ಕಾಂಟ್ಯಾಕ್ಟ್ ಮಾಡಿರೋದೀಗ. ಹೌದು, ಹೌದು. ಫಸ್ಟ್ ಟೈಮ್ ಅಂದ್ರೆ ವಿಡಿಯೋದಲ್ಲಿ ನೋಡ್ತಿರೋದು ಫಸ್ಟ್ ಟೈಮ್ ಅನ್ಸುತ್ತಲ್ವಾ? ಹೌದೌದು. ಹ್ಮ್. ಕಾಲ್ ಅಲ್ಲಿ ಮಾತಾಡಿದ್ದೀನಿ, ಇದೇ ಫಸ್ಟ್ ಟೈಮ್ ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿದ್ ಲೈವ್ ಅಲ್ಲಿ. Nice. ಓಕೆ, ಥ್ಯಾಂಕ್ ಖುಷಿ ಯು ವೆರಿ ಆಯ್ತು. ಮಚ್ ಸರ್.
ಥ್ಯಾಂಕ್ ಥ್ಯಾಂಕ್ ಯು ಸೋ ಯು. ಥ್ಯಾಂಕ್ ಮಚ್. ಯು ಸೋ ಮಚ್ ಮ್ಯಾಮ್. ನನಗೆ ಇನ್ 1 or 2 days ಅಲ್ಲಿ ನಾನು ಪ್ಲಾನ್ ಶೇರ್ ಮಾಡ್ತೀನಿ ನಿಮ್ಗೆ. ಓಕೆ ಮ್ಯಾಮ್, ನಾನು ಈಗ ನಿಮ್ಗೆ ಇದು weight ಎಲ್ಲ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿ, ಹಾಗೆ ಫೋಟೋಸ್ ಸೆಂಡ್ ಮಾಡಿ ಇದೇ ಡ್ರೆಸ್ ಅಲ್ಲಿ. ಹೇಗಿದ್ರು ರೆಡಿ, Okay. ಸೇಮ್ ಫೋಟೋಸ್, ಸೇಮ್ ಡ್ರೆಸ್ ಅಲ್ಲಿ ಇದೀರಾ. ಪ್ರಾಪರ್ ಬೆಳಗ್ಗೆ ಹೌದು. ಸೊ ನೋಡಿದ್ರಲ್ಲ, ರೇಷ್ಮಾ ಅವರ ಫ್ಯಾಟ್ ಲಾಸ್ ಜರ್ನಿ. ಫೀಡಿಂಗ್ ಮದರ್ ಅವರು ಫೀಡ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ ಒಂದು 10 kg ಅಷ್ಟು ಫ್ಯಾಟ್ ಕಡಿಮೆ ಮಾಡಿ, ಹೊಟ್ಟೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಡಿಮೆ ಮಾಡಿದ್ದಾರೆ. ನಿಮಗೂ ಕೂಡ ಇದೇ ರೀತಿ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಫಿಟ್ ಆಗ್ಬೇಕು ಅಂತ ಆಸೆ ಇದ್ರೆ ಕೆಳಗಡೆ ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ ಒಂದು ವಿಡಿಯೋ ಇದೆ, ಅದನ್ನ ನೋಡಿ ಅದ್ರಲ್ಲಿ ಕೇಳಿರುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸ್ಕೊತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.